ರಾಜಣ್ಣ, ಇದೀಗ ನಿಮ್ಮ ಒಂದು ಸೇವೆ ಅಂತ ಗೊತ್ತಾಯಿತು. ದೇವರ ಅನುಗ್ರಹದಿಂದ ಒಳ್ಳೆಯದಾಗಲಿ, ತುಂಬ ಖುಷಿಯಾಯಿತು. ಉಪ್ಪಿನಂಗಡಿಯ ಜನತೆಗೆ ತಾವೊಂದು ದೇವಸ್ಥಾನದ ಆಸುಪಾಸಲ್ಲಿ ಸಂಪೂರ್ಣವಾಗಿ ಒಂದು ಡಾಮರಿನ ವ್ಯವಸ್ಥೆಯನ್ನು ಸರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಗೊತ್ತಾಯಿತು. ಹಾಗೆ ನಾನು ಬಂದು ಒಂದು ವಿಡಿಯೋ ಮಾಡಿಕೊಳ್ಳುವ ಅಂತ ಬಂದಿದ್ದು. ಹಾಂ ಹಾಂ ಹಿಂದೆ ಕೂಡ ನಾವೇ ಹಾಕಿದ್ದು, ಅದು ಸೇವಾ ರೂಪದಲ್ಲಿ. ಹೌದೌದು. ಈಗ ಇದು ಅದೆಲ್ಲ ಹಾಳಾಗಿ ಹೋಗಿದೆ. ಸುಮಾರು 10 ವರ್ಷ ಹಿಂದೆ ಹಾಕಿದ್ದು. ಈಗ ಇದನ್ನು ಇದು ಒಳ್ಳೆ ರೀತಿಯಲ್ಲಿ ನಾವು ಜಾತ್ರೆ ಮತ್ತು ಜನಗಳಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗುವಂತ ರೋಡ್ ಎಲ್ಲ ಚೆಂದಾಗಿದ್ರೆ ಬರಲಿಕ್ಕೆ ಚೆಂದ ಆಗ್ತದೆ, ಮತ್ತೆ ವ್ಯವಸ್ಥೆಗೂ ಚೆಂದ ಆಗ್ತದೆ. ಇದು ಜಾತ್ರೆ ಯಾವಾಗದಿಂದ? ಫೆಬ್ರವರಿ 15 ನಂತರ ಜಾತ್ರಾ ಮಹೋತ್ಸವ ಇಲ್ಲಿ ನಡೀತದೆ. ಒಂದು ತಿಂಗಳಲ್ಲ? ಒಂದು ತಿಂಗಳು ನಿರಂತರ ನಡೀತಾ ಇರ್ತದೆ. ಇಲ್ಲಿ 3 ಮಕೆ ಜಾತ್ರೆ ಎಲ್ಲಿ ಕೂಡ ಇಲ್ಲ. 3 ರಥೋತ್ಸವ ಕೂಡ ನಡೀತದೆ. 3 ರಥೋತ್ಸವ ನಡೆಯುವ ದಕ್ಷಿಣ ಭಾರತದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಇದು ಮಾತ್ರ. ಬೇರೆಲ್ಲ ಒಂದೇ ದಿವಸ, ಇಲ್ಲಿ 3 ದಿವಸ. ಅದೇ ಉಪ್ಪಿನಂಗಡಿ ಅಂದರೆ ದಕ್ಷಿಣ ಕನ್ನಡದ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಅಂದರೆ ಕುಕ್ಕೆಯಿಂದ ಬರತಕ್ಕಂಥ ನದಿ ಕುಮಾರಧಾರವು ಧರ್ಮಸ್ಥಳ ನದಿ ನೇತ್ರಾವತಿ ಸಂಗಮ ಆಗತಕ್ಕಂಥ ಪುಣ್ಯಕ್ಷೇತ್ರ. ತ್ರಿವೇಣಿ ಸಂಗಮವಾಗಿ ಸರಸ್ವತಿ ಬಂದು ಮುಕ್ತಗಾಮಿನಿಯಾಗಿ ಇಲ್ಲಿ ಸೇರ್ತಾರೆ. ಆದ್ದರಿಂದ ಈ ಸ್ಥಾನಕ್ಕೆ ಬಹಳ ವಿಶೇಷವಾದ ಮಹತ್ವ ಇದೆ. ಆದ್ದರಿಂದ ಬಂದ ಭಕ್ತಾದಿಗಳಿಗೆಲ್ಲ ಕೂಡ ಏನೇನು ಬೇಕು ಅವರವರ ಭಕ್ತಿಗೆ ಸರಿಯಾಗಿ ಏನಾಗಬೇಕು ಅದನ್ನೆಲ್ಲ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಶಾಸಕೇಶ್ವರ ಮಹಾಕಾಳಿಯಮ್ಮ ನಮಗೆ ಅನುಗ್ರಹಿಸಲಿ ಅಂತ ಬೇಡುತ್ತಾ ನಿಮ್ಮ ಈ ಸೇವೆಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಇದು ಒಂದು ಏನು ಹೇಳ್ತಾರೆ, ನಿಸ್ವಾರ್ಥ ಸೇವೆ. ಹೌದು. ಇಲ್ಲ, ಒಳ್ಳೆಯದಾಗಲಿ. ಭಕ್ತರು ಕೂಡ ದೇವಸ್ಥಾನದ ಅಲ್ಲಿ ಬಂದು ಬೇಡಿಕೊಂಡು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಿ.